ಕುಲ ಕಾಯಿಸ್ಬಿಟ್ರು ಹೊರದಾಗ. ಯಾಕಪ್ಪ ಕಾಯಿಸೋಣ? ಅದು ಒಬ್ಬ ಎಂ ಪಿ ಕಾಯಿಸ್ತಾರೆ, ಯಾರು ಮಿನಿಸ್ಟರ್ ಆಫೀಸರ್ ಏನೋ ಬಾಯಿಗೆ ಬಂದಂಗೆ ಹೇಳ್ತಾರೆ. ನಾನು ಆಡಿರಲಿಲ್ಲ, ಅಕಸ್ಮಾತ್ ಟಿಕೆಟ್ ಕೊಟ್ಟರೆ ಯಾಕಬೇಕು, ಇಂಥ ಆಡೋವೆಲ್ಲ ಆಮೇಲೆ ಹೋಗಿ ರಾಜ ಆಗೋಕ್ಕಾಗಲ್ಲ ಅಂತ. ಈಗ ಆಡ್ತೀನಿ, ಅವರವೆಲ್ಲ ಆಡ್ತೀನಿ ನಾನು. ಅವರೇ ಓಪನ್ ಹೇಳ್ತಾರಲ್ರಿ, ರಾಜಣ್ಣ ಮಗನ ನಾನೇ ಗೆಲ್ಸಿದ್ದು ಅಂತ. ಓಪನ್ ಹೋಗಿ ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ರಿ ಮದಿಕಿರಲಿ, ರಾಜಣ್ಣ ಓಟ್ ಕೊಡುವಂಥ ಪಕ್ಷನ ಇದು? ನಮ್ಮಿಂದ ನಿರೀಕ್ಷೆ ಮಾಡ್ತಾರ ಸರ್? ಸರ್ ಆ ಹುಡುಗ ಲೋಕೇಶ್ 10 ಪೇಜ್ ಬರ್ಕೊಟ್ಟವನು ಸರ್. ಕನ್ಸಿಡರ್ ಮಾಡಿದ್ರಿ ಇವ್ರಿಬ್ಬರನ್ನು ಇಟ್ಕೋಬೇಕಾಗಿತ್ತ ಜೊತೆಯಲ್ಲಿ? ನಿಮಗೆ ಗೊತ್ತಲ್ರಿ, ನಿಮ್ಮ ಎದುರಿಗೆ ಸುರೇಶ್ ಗೌಡ್ರು ಹೇಳಿನಲ್ರಿ, ದೇವೇಗೌಡ್ರಿಗೆ ಓಟ್ ಹಾಕ್ದಲೆ ನಾನು ತಪ್ಪು ಮಾಡಿಬಿಟ್ಟೆ, ನಾನು ನಮ್ಮ ಜಾತಿಗೆ ಓಟ್ ಹಾಕೋಬೇಕಾಯ್ತು. ಚುಂಚನಗಿರಿ ಸ್ವಾಮಿಗಳನ್ನ ಪಕ್ಕಕ್ಕೆ ಕೊಂಡಿಸ್ಕೊಂಡು ಹೇಳ್ತಾನೆ, ಸ್ವಾಮಿಗಳಾರು ನಮ್ಗೆ ಎಚ್ಚರಿಕೆ ಎದುರಿಸಿ ಹೇಳ್ಬೇಕಾಗಿತ್ತು. ಇವ್ರನ್ನ ಕಟ್ಕೊಂಡು ನಾವು ರಾಜಕೀಯ ಮಾಡಬೇಕಾ? ನಾನು ಹೇಳೋಕ್ಕಾಗತ್ತಾ? ಲಿಂಗಾಯತ್ರಿಗೆ ಓಟ್ ಹಾಕ್ದಿಲ್ಲ? ಯಾವನ್ ಎಂದ್ ಮಾಡೋನ್ರಿ ನನಗೆ ಸಪೋರ್ಟ್ ಆತ? ಎಂದ್ ಮಾಡೋನ್ರಿ? ಎಂದ್ ತಲೆಬಿಸಿ ಮಾಡಿಲ್ಲ, ಎಂದ್ ಇಶ್ಯೂಸ್ ಮಾಡಿಲ್ಲ ರೀ ಆತ. ಒಂದು ದಿವಸ ನಮ್ಮ ನಿಮ್ಮದೇ ಮಿನಿಸ್ಟರ್ಗಿರಿ ಮಾಡಕ್ಕೆ ಬಿಟ್ಟವ್ರೇನ್ರಿ? ಕೋವಿಡ್ ಹುಲಿ ನಾಯಕರ ಮೇಲೆ ಸುಮ್ಮನೆ ಬಿದ್ದರು. ಎಂದ್ ಮಾಡಿದಾರೆ ಸಪೋರ್ಟ್? ಸುರೇಶ್ ಗೌಡ್ರು ನೀವು ಮಿನಿಸ್ಟರ್ ಆಗಿದ್ದಾಗ ನಾವು ಸಂಪೂರ್ಣ ಸಪೋರ್ಟ್. ಏನು ಮಾಡೋದು ಸಪೋರ್ಟು? ಏನಾಗಿದ್ದು ಸುರೇಶ್ ಗೌಡ ಸಪೋರ್ಟ್ ಮಾಡಕ್ಕೆ? ನನಗೆ ಯಾತಕ್ಕೆ ಕೇಳೋಣ? ನಾನು ಆತನ ಸಪೋರ್ಟ್ ಮಿನಿಸ್ಟರ್ ಆಗೋದು ಅಡ್ಮಿನಿಸ್ಟ್ರೇಷನ್ಗೆ, ಸ್ವಂತಕ್ಕಲ್ಲ. ಜಿಲ್ಲಾ ಆಡಳಿತ ಮಾಡೋಕೆ ಸುರೇಶ್ ಗೌಡನ ಸಪೋರ್ಟ್ ನನಗೆ ಹಾಕಬೇಕಾಗಿತ್ತು. ಇನ್ನೊಬ್ಬರು ಸಪೋರ್ಟ್ ಆಡಳಿತ ಇತ್ತು, ಆಫೀಸರ್ಸ್ ಇದ್ರು, ಗೌರ್ಮೆಂಟ್ ಕೆಲಸ ಮಾಡಿದ್ದು ಬಿಟ್ಟರೆ ಬೇರೆ ಎಲ್ಲ ಮಾಡಿದ್ದೀವಿ ಅಂತ ನಾವು ತಿಳ್ಕೊಂಡಿಲ್ಲ. ಸಪೋರ್ಟ್ ಮಾಡೋಂಥ ಸ್ಥಿತಿ ಏನಿತ್ತು ನನಗೆ? ಯಡಿಯೂರಪ್ಪನವ್ರು ಮಾಡಿದ್ದು ದ್ರೋಣಾಚಾರ್ಯ ಮಾಡಿದ ಕೆಲಸ ಅಷ್ಟೇ, ಶಿಷ್ಯನ ಕೈ ಕಡಿದ್ರಷ್ಟೇ ಏಕಲವಿಂದ. ಅವಾಗ ಕಡ್ದರೆ ಯಾರು? ಯಾವ ಧರ್ಮ? ಅದು ದೇವ್ರು ನೋಡ್ಕೋಬೇಕಷ್ಟೆ. ಅದೇನಂತ ಸೀರಿಯಸ್ ಪ್ರಕರಣ ಅಂತ ನನಗೆ ಅನಿಸಿಲ್ಲ. ಮತ್ತು ಕಂಪ್ಲೇಂಟು 50-60 ಕಂಪ್ಲೇಂಟ್ ಕೊಟ್ಟರು ಲೇಡಿ, ಏನೋ ದುರುದ್ದೇಶಕ್ಕೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಮಟ್ಟಕ್ಕೇನು ಹೋಗ್ಲಾರ್ದದು. ಯಾಕೆಂದರೆ ಜಿನೈನ್ ಕೇಸಲ್ಲ, ತಾಯಿ ಕೊಟ್ಟವ್ರೆ, ಅವರ ವಕೀಗೆ ಮೆಂಟಲ್ ಸ್ಟೆಬಿಲಿಟಿನೇ ಇಲ್ಲ ಅಂತೆಲ್ಲ ಹೇಳ್ತಾವ್ರೆ. 53 ಕೇಸ್ ಹಾಕಿ ಅವ್ರು ರಿಜಿಸ್ಟರ್ ಆಗವೆ ಸದಾಶಿವ. ಹಾಗೆ ಏನೇನು ಕೊಟ್ಕೊಂಡು ಹೋಗ್ತಾರೋ ಅದನ್ನ ಅಷ್ಟೊಂದು ದೊಡ್ಡ ಕರೆಕ್ಟ್ ತಗೋಬೇಕು. ಇನ್ನೊಂದು ಕ್ರಿಮಿನಲ್ ಕೇಸ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ನಮ್ಮ ಕಾನೂನಲ್ಲಿ FIR ಹಾಕಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಏನು ಮಾಡೋಕ್ಕಲ್ಲ, ಲಾ ಇಸ್ ಲೈಕ್ ದಟ್. ಕಾನೂನೇ ಹಂಗಿದೆ. ಕಾನೂನಲ್ಲಿ ಯು ಕೆನಾಟ್ ರಿಜೆಕ್ಟ್ ಎ ಕಂಪ್ಲೇಂಟ್. ತೇಜೋವಧೆನೇ ಇದು, ತೇಜೋವಧೆನೇ ಕನಿಷ್ಠ. ಅದು ಏನಾಗುತ್ತೆ, ಅಕಸ್ಮಾತ್ ಇಲ್ಲಿ ಕೊಡಿದ್ರು ಬೇರೆ ಸ್ಟೇಷನಲ್ಲಿ 0 FIR ಅಂತೀವಿ, ಎಲ್ಲರೂ ತಗೋಬೇಕಾಗತ್ತೆ. ಹಂಗೂ ಕೊಡಿದ್ರೆ PCR ಹಾಕ್ಬಿಡ್ತಾರೆ, ಕೋರ್ಟಲ್ಲಾರು ತಗೋಬೇಕಾಗತ್ತೆ. ಯು ಕೆನಾಟ್ ಪ್ರಿವೆಂಟ್ ಎ ಪರ್ಸನ್ ಇನ್ ಗಿವಿಂಗ್ ಎ ಕಂಪ್ಲೇಂಟ್. ನೀವೇನು ಬೇಕೋ ನೀವು ತನಿಖೆನಲ್ಲಿ ಮಾಡ್ಕೋಬೇಕು, ಬಿಟ್ಟರೆ ಕಂಪ್ಲೇಂಟೇ ತಗೊಳಲ್ಲ ಅಂತ ಹೇಳೋಕ್ಕಾಗಲ್ಲ. ಹುಚ್ಚರು, ತಿಕ್ಕುಲ್ರು, ಒಳ್ಳೆಯವರು, ಕೆಟ್ಟವರು, ಹೌ ಟು ಟೇಕ್ ದಿ ಕೇಸ್. ಅದು ಕಾನೂನು. ತೇಜೋವಧೆನೇ ಇದೆಲ್ಲ, ತೇಜೋವಧೆನೇ. ಯಾರ ಮೇಲೆ ಬೇಕಾದ್ರು ಯಾರು ಇಲ್ಲ. ಪೋಕ್ಸೋ ರಿಜಿಸ್ಟರ್ ಆಗಿದೆ, ಬಂಧನ ಮಾಡಬೇಕು, ನಿಮಿಷ ಬಿಡಬೇಕು ಅನ್ನೋದು ಪೊಲೀಸ್ನವರು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲ ಪ್ರಕರಣಗಳಲ್ಲೂ ಬಂಧನ ಮಾಡೇನೆ ಎನ್ಕ್ವೈರಿ ಮಾಡಬೇಕು ಅಂತ ಇಲ್ಲ. ಅದು ನಾವು ತಪ್ಪು ಕಲ್ಪನೆ. ಕೇಸ್ ರಿಜಿಸ್ಟರ್ ಆದ ತಕ್ಷಣ ಕೇಸ್ನ ಅರೆಸ್ಟ್ ಮಾಡಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ. ಆ ಅಫೆನ್ಸಲ್ಲಿ ಅರೆಸ್ಟ್ ಆಗುವಂಥ ಸ್ಥಿತಿ ಇದ್ದರೆ ಮಾಡ್ತಾರೆ. ಎಲ್ಲಾರು ಎವಿಡೆನ್ಸ್ ಸ್ಪಾಯಲ್ ಆಗಂಗಿದ್ರೆ, ಸಾಕ್ಷಿ ನಾಶ ಆಗುತ್ತೆ ಅಂತ ತೋರಿಸಿ ಬೇಲ್ ಅರೆಸ್ಟ್ ಮಾಡಿ ಬೇಲ್ಗೆ ಅಬ್ಜೆಕ್ಟ್ ಮಾಡ್ತಾರೆ. ನಾರ್ಮಲಾಗಿ ಎನ್ಕ್ವೈರಿ ಮಾಡ್ಬೋದು, ಹಂಗೆ ಮಾಡ್ಬೋದು. ಈಗ ಪೊಲೀಸ್ ಕನ್ವಿನ್ಸ್ ಆದರೆ ಈ ಕೇಸಲ್ಲಿ ಏನಿಲ್ಲ ಅಂತ ನಾರ್ಮಲ್ ಎನ್ಕ್ವೈರಿ ಮಾಡಿ ಕ್ಲೋಸ್ ಮಾಡ್ತಾರೆ.